ಸೋನಮ್ ವಾಂಗ್ಚುಕ್ ಅವರು ಕೂತಿದ್ದು ಅವ್ರನ್ನ ಕೇರ್ ಮಾಡದೆ ನೆನ್ನೆ ಡೆಲ್ಲಿ ಪೊಲೀಸ್ ಏನ್ ಮಾಡಿದ್ರು ಅದು ಸಖತ್ತು ಕ್ರೂರ. ಯಾವ ಎಕ್ಸಾಮ್ ಗವರ್ಮೆಂಟ್ ಎಕ್ಸಾಮ್ಸ್ ಬಂದ್ರೂ ಅದ್ರಲ್ಲಿ ಪೇಪರ್ ಲೀಕ್ ಆಗ್ತಾ ಇರುತ್ತೆ. एंटी नेशनल वो लोग हैं जो देश के लिए सवाल नहीं उठा पा रहे हैं. ದೇಶ ಇವತ್ತು ಒಳಗಡೆ ಪೂರ್ತಿ ಖಾಲಿಯಾಗಿ ಮೇಲ್ಗಡೆ ನಾಟಕ ಆಡುವಂತ ಆಡಳಿತದಲ್ಲಿ ಸಿಕ್ಕಾಕೊಂಡಿದ್ದೀವಿ. ರಾಷ್ಟ್ರದ ರಾಜಕೀಯಗಳಾಗಿರ್ಬೋದು, ರಾಜ್ಯದ ರಾಜಕಾರಣಿಗಳಾಗಿರ್ಬೋದು, ಮಾಫಿಯಾಗಳ ಕೈ ಇದೆ. ಒಡಗಲ್ ಪೇಪರ್ ಸಿಗುತ್ತೆ, ಕಾಸು ಕೊಟ್ರೆ ಕೆಲಸ ಸಿಗುತ್ತೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ದುರಹಂಕಾರದ ಒಕ್ಕೂಟ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಇರುವಂತದ್ದು. ಉದ್ಯೋಗ ಮಾರೋದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು 10 ವರ್ಷದ ಹಿಂದೆನೆ ಪಕೋಡ ಮರಿ ಅಂತ ಹೇಳಿದ್ರು ವಿದ್ಯಾವಂತ ಯುವಕರಿಗೆ. ಅವತ್ತೇ ಇಂಥ ಯುವಕರು ಜಾಗೃತರಾಗಿದ್ರೆ ದೇಶ ಈ ದುಸ್ಥಿತಿಗೆ ಹೋಗ್ತಾ ಇರಲಿಲ್ಲ. ಈ ಡೆಮಾಕ್ರಸಿ ಡೈ 12 years ಬ್ಯಾಕ್ 2014 ಬಿಜೆಪಿ ಸರ್ಕಾರ ಬಂದಿದ್ದು. ಆ ಟೈಮ್ನಲ್ಲಿ ಕಾಂಗ್ರೆಸ್ ಪಾರ್ಟಿ ಏನ್ ಚೆನ್ನಾಗಿಲ್ಲ, ಬಟ್ ಆದ್ಮೇಲೆ ಬಿಜೆಪಿ ಗವರ್ಮೆಂಟ್ ತುಂಬಾ ತಪ್ಪು ಮಾಡಿದ್ದು. ತುಂಬಾ ಕ್ವಾಲಿಟಿ ಆಫ್ ಲೈಫ್ ಚೆನ್ನಾಗಿಲ್ಲ. ಮುಂಚೆ ಸಪೋರ್ಟ್ ಇತ್ತ ಬಿಜೆಪಿಗೆ? ಇಲ್ಲ, ಏನು ನನ್ನ 2 ಪಾರ್ಟಿ ನಾನು ಸಪೋರ್ಟ್ ಮಾಡಿಲ್ಲ. ನಾನು ಆಸ್ ಎ ಸಿಟಿಸನ್ ನನಗೆ ಸ್ವಲ್ಪ ಬೆಟರ್ ಕ್ವಾಲಿಟಿ ಆಫ್ ಲೈಫ್ ಬೇಕು. ನನ್ನ ಅದೇ ನೀವು ನಿಮ್ ಲೈಫ್ ನಿಮ್ ಕೆಲಸ ನೋಡ್ಕೊಂಡು ನೀವು ಇಲ್ಲಿ ಬಂದಿದ್ದೀರಾ? ಯಾಕೆ ಬಂದಿದ್ದೀರಾ ಅಂದ್ರೆ ನಿಮ್ ಲೈಫ್ ನಿಮ್ದು ಇರುತ್ತೆ, ನೀವು ಕೆಲಸ ಮಾಡ್ತೀರಾ, ದುಡ್ಡು ಬರ್ತಾ ಇರುತ್ತೆ, ಹಂಗೆ ಲೀಡ್ ಮಾಡ್ಬೋದಲ್ಲ ಎಲ್ಲರ ತರನು. ಇಲ್ಲಿ ಬರಕ್ಕೆ ಏನ್ ನಿಮ್ಗೆ ಅಷ್ಟು ಪ್ರೇರಣೆ ಏನ್ ಕೊಡ್ತು? ನನಗೆ ಒನ್ ಆಪರ್ಚುನಿಟಿ ಬೇಕು. ಈ ಒನ್ ಕಾಸು ನನಗೆ ತುಂಬಾ ಪ್ರಾಬ್ಲಮ್ ಇದೆ ಗೌರ್ಮೆಂಟ್ ಅಲ್ಲಿ. ಏನ್ ಕಾಸ್ ಇದೆ ನಾನು ಸಪೋರ್ಟ್ ಮಾಡಬೇಕು. ಸ್ಟೂಡೆಂಟ್ಸ್, ನಾನು 10 ವರ್ಷ ಆಯ್ತು ನಮ್ಮ ಸ್ಟೂಡೆಂಟ್ ಟೈಮ್ನಲ್ಲಿ, ಬಟ್ ನಾನು ಅಂಡರ್ಸ್ಟ್ಯಾಂಡ್ ಮಾಡ್ತೀನಿ. ಐ ಅಂಡರ್ಸ್ಟ್ಯಾಂಡ್ ಕಿ ಏನೇನು ಪ್ರಾಬ್ಲಮ್ ಇದೆ ಸ್ಟೂಡೆಂಟ್ಗೆ, ಎಷ್ಟು ಕಷ್ಟ ತಗೊಂಡು ಅವ್ರು ಎಕ್ಸಾಮ್ ಕೊಡ್ತಾರೆ. ಅವ್ರ ಎಕ್ಸಾಮ್ ಮಾಡೋಕ್ಕಾಗಲ್ಲ ಅಂದ್ರೆ ಏನ್ ಮಾಡಬೇಕು? ನಾವೆಲ್ಲ ನೋಡಿರ್ಬೋದು ಡೆಲ್ಲಿಯಲ್ಲಿ ಏನ್ ನಡೀತಿದೆ ಜಂತರ್ ಮಂತರ್ ಅಲ್ಲಿ ಪ್ರೊಟೆಸ್ಟ್. 20ರಿಂದ 30 ದಿನದಿಂದ ಜನರು ಅಲ್ಲಿ ಕೂತಿದ್ದಾರೆ. 20 ದಿನದಿಂದ ಉಪವಾಸ ಕೂತಿದ್ದಾರೆ ಜನರು. 3 ಜನ ಮಕ್ಕಳು ಕೂತಿದ್ದಾರೆ, ಸ್ಟೂಡೆಂಟ್ಸ್ ಕೂತಿದ್ದಾರೆ. ಸೋನಮ್ ವಾಂಗ್ಚುಕ್ ಸರ್ ಕೂತಿದ್ದಾರೆ. ಸೋನಮ್ ವಾಂಗ್ಚುಕ್ ಅವರು ಕೂತಿದ್ದು ಅವ್ರನ್ನ ಕೇರ್ ಮಾಡದೆ ನೆನ್ನೆ ಡೆಲ್ಲಿ ಪೊಲೀಸ್ ಏನ್ ಮಾಡಿದ್ರು ಅದು ಸಖತ್ತು ಕ್ರೂರ. ಆ ಕ್ರೂರತನವನ್ನ ವಿರೋಧಿಸಿ ನಾವು ಇವತ್ತು ಪ್ರೊಟೆಸ್ಟ್ ಮಾಡ್ತಾ ಇದೀವಿ ಇಲ್ಲಿ. ಈ ಪ್ರೊಟೆಸ್ಟ್ಗೆ ಬಂದಿರೋರಿಗೆಲ್ಲ ತುಂಬಾ ಥ್ಯಾಂಕ್ಸ್. ನಾಳೆ 20ನೇ ತಾರೀಕು ಡೆಲ್ಲಿಲಿ ಸಂಸತ್ ಚಲೋ ಕಾರ್ಯಕ್ರಮ ನಡೆಯುತ್ತೆ. ದಯವಿಟ್ಟು ಅಲ್ಲೆಲ್ಲ ಜಾಯಿನ್ ಆಗಿ ಸಂಸತ್ ಚಲೋ ಬನ್ನಿ. ಏನಾದ್ರೂ ಧರ್ಮೇಂದ್ರ ಪ್ರಧಾನ್ ನಾಳೆ ರಿಸೈನ್ ಮಾಡಲಿಲ್ಲ ಅಂತಂದ್ರೆ ನಾವು ಮೋದಿ ಅವ್ರನ್ನ ರಿಸೈಗ್ನೇಷನ್ ಕೊಡ್ತೀವಿ. ನಿಮ್ಗೆ ಯಾರೆಲ್ಲ ಈಗ ಸಪೋರ್ಟ್ ಕೊಟ್ಟಿದ್ದಾರೆ? ಅದು ಕರ್ನಾಟಕದಲ್ಲಿ ಯಾರೆಲ್ಲ ಪಕ್ಷದವರು ಇರ್ಬೋದು, ಲೀಡರ್ಸ್ ಇರ್ಬೋದು, ನಿಮ್ಗೆ ಸಪೋರ್ಟ್ ಕೊಟ್ಟಿದ್ದಾರೆ? ಕರ್ನಾಟಕದಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ನಮ್ಗೆ ಸಪೋರ್ಟ್ ಕೊಟ್ಟಿದೆ. ನೀವು ಅಲ್ಲಿ ನೋಡ್ಬೋದು, ಆಮ್ ಆದ್ಮಿ ಪಾರ್ಟಿ ಆಗಿರ್ಬೋದು, KRS ಪಾರ್ಟಿ ಆಗಿರ್ಬೋದು, ಜಾಗೃತ ಕರ್ನಾಟಕ ಆಗಿರ್ಬೋದು, ಎದ್ದೇಳು ಕರ್ನಾಟಕ ಆಗಿರ್ಬೋದು, ಕರಾವೆ ಆಗಿರ್ಬೋದು, ಎಲ್ಲರೂ ಸಪೋರ್ಟ್ ಕೊಟ್ಟಿದ್ದಾರೆ. ಜೊತೆಗೆ ನಮ್ಮ ಜೊತೆ ಯೂತ್ಸು, ಬಹಳಷ್ಟು ಜನ ಯೂತ್ಸ್ ಬಂದಿದ್ದಾರೆ, ತಾವೇ ಬಂದಿದ್ದಾರೆ. CJPಗೋಸ್ಕರ ಬಂದಿದ್ದಾರೆ, ಸೋನಮ್ ವಾಂಗ್ಚುಕ್ ಸರ್ಗೋಸ್ಕರ ಬಂದಿದ್ದಾರೆ, ಮೋದಿ ಅವರ ರೆಸಿಗ್ನೇಷನ್ ಕೇಳೋದಕ್ಕೋಸ್ಕರ ಬಂದಿದ್ದಾರೆ. ನಿಮ್ದು ಪ್ರತಿಭಟನೆ ಹೀಗೆ ಮುಂದುವರಿಯುತ್ತೆ ಇವತ್ತು ಎಂಡ? ಇಲ್ಲ, ದಿನ ಇರುತ್ತೆ ಪ್ರತಿಭಟನೆ. ಇವತ್ತು ಕಾಂಗ್ರೆಸ್ ಜನತಾ ಪಾರ್ಟಿ ಪ್ರತಿಭಟನೆ ಇದೆ. ನಾಳೆ ಐಸಾ ಸ್ಟೂಡೆಂಟ್ಸ್ ಪ್ರೊಟೆಸ್ಟ್ ಮಾಡ್ತಿದ್ದಾರೆ. ದಯವಿಟ್ಟು ದಿನ ಬಂದು ಜಾಯಿನ್ ಆಗಿ. ಏನ್ ಹೇಳ್ತೀರಾ ನೀವು? ಯಾರು ಸುಮ್ಮನೆ ಕುತ್ಕೊಂಡು ನೋಡ್ತಿದ್ದಾರೆ ಇದನ್ನೆಲ್ಲ ನಡೀತಿರೋದೆಲ್ಲ, ಅವ್ರಿಗೆ ಏನ್ ಹೇಳ್ತೀರಾ ನೀವು ಯೂತ್ಸ್ಗೆ? ಎಲ್ಲ ಇವತ್ತು ಇನ್ಸ್ಟಾಗ್ರಾಮ್ ಯುಗ. ಇನ್ಸ್ಟಾಗ್ರಾಮ್ ಅಲ್ಲಿ ನೀವು ನೋಡ್ತಿದ್ದೀರಾ ಸೋನಮ್ ವಾಂಗ್ಚುಕ್ ಮೇಲೆ ಆಗಿರೋ ಅತ್ಯಾಚಾರ ದೌರ್ಜನ್ಯ ಎಲ್ಲ ನೋಡ್ತಿರ್ಬೋದು. ಅಲ್ಲಿ ಸ್ಟೂಡೆಂಟ್ಸ್ಗಳು ಕೂತಿದ್ದಾರೆ. ಮೊನ್ನೆ ಲಾಠಿ ಚಾರ್ಜ್ ಮಾಡಿದ್ದಾರೆ ಡೆಲ್ಲಿಲಿ. ಶಾಂತಿಯುತ ಕೂತಿರೋರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದಾರೆ. ಅದನ್ನ ನೋಡಿ ನಿಮ್ಮ ಮನಸ್ಸಲ್ಲಿ ಕೆರಳಲಿಲ್ಲ ಆಕ್ರೋಶ ಅಂತ ಹೇಳಿದ್ರೆ ಅದು ತುಂಬಾ ತಪ್ಪಾಗುತ್ತದು. ಎಲ್ಲರೂ ರಾಜಕೀಯವಾಗಿ ಬನ್ನಿ, ಈಚೆ ಬನ್ನಿ, ಮಾತಾಡಿ, ದಯವಿಟ್ಟು ಮಾತಾಡಿ. ಇವತ್ತು ಮಾತಾಡಲಿಲ್ಲ ಅಂತಂದ್ರೆ ನಾಳೆ ನಮ್ಮ ಮಾತಾಡಕ್ಕೆ ಗಂಟ್ಲಿರಲ್ಲ, ನಮ್ಮ ವಾಯ್ಸ್ ಇರಲ್ಲ. 100% ಶುದ್ಧ ಶ್ರೀಗಂಧ ಎಣ್ಣೆಯಿಂದ ತಯಾರಾಗಿದೆ. ಅಸಲಿ ಉತ್ತಮಿಕೆಯನ್ನು ಹೊಂದಿದೆ. ಮೈಸೂರ್ ಸ್ಯಾಂಡಲ್ ಸೋಪ್, ನನ್ನ ರಾಯಲ್ ಬ್ಯೂಟಿ ರಿಚುವಲ್. ಯಾವ ಎಕ್ಸಾಮ್ ಗವರ್ಮೆಂಟ್ ಎಕ್ಸಾಮ್ಸ್ ಬಂದ್ರೂ ಅದ್ರಲ್ಲಿ ಪೇಪರ್ ಲೀಕ್ ಆಗ್ತಾ ಇರುತ್ತೆ. ಈ ಥರ ಸೆಂಟ್ರಲ್ ಗೌರ್ಮೆಂಟಿಂದಾನೇ ಬರೋ ಪೇಪರ್ ಮೇಲೆ ನಂಬಿಕೆ ಇಡೋಕ್ಕಾಗಲ್ಲ ಅಂತಂದರೆ ನಾವು ಈ ನೆಕ್ಸ್ಟ್ ಬರೋ ಜನ್ರೇಷನ್ಸ್, ಇವಾಗ ನಾವು ಇಂಜಿನಿಯರಿಂಗ್ ಮಾಡ್ತಾ ಇದ್ದೀವಿ, ಸೊ ಇಟ್ಸ್ ನಾಟ್ ರಿಲೆವೆಂಟ್ ಟು ಅಸ್ ಅಂತ ನಾವು ಬಿಡೋಕ್ಕಾಗಲ್ಲ. ಸೊ ನೆಕ್ಸ್ಟ್ ಬರೋ ಅಂಥವ್ರು ಸ್ಟೂಡೆಂಟ್ಸ್ ಯಾರಿರ್ತಾರೆ ಅವ್ರಿಗೆಲ್ಲರಿಗೂ ಈ ಥರ ಆದರೆ ಮತ್ತೆ ಈ ಥರ ಸೂಸೈಡ್ ಆಗ್ತಾನೆ ಇರುತ್ತೆ. ಹಿಂಗೆ ಅವರಿಂದ ಇರೋ ತಪ್ಪಿಗೆ ಅಲ್ಲಿ ಸೋನಮ್ ಸರ್ ಅವರು ಈಸ್ ಆನ್ ಸ್ಟ್ರೈಕ್ ಆ್ಯಂಡ್ ಅವ್ರ ಜೊತೆ ತುಂಬ ಜನ ಇರೋರಿಗೆಲ್ಲ ಐ ಕ್ಯಾನ್ ಸೇ ದೇ ಆರ್ ಡಾಮಿನೇಟಿಂಗ್ ಪೊಲಿಟಿಕಲ್ ಪವರ್ ಇರೋದ್ರಿಂದ ಅವರೆಲ್ಲರ ಏನು ಪ್ರೊಟೆಸ್ಟ್ ಇದೆ, ಅವ್ರ ಎಫರ್ಟ್ಸ್ ಇದೆ, ಎಲ್ಲದನ್ನು ಡಿಮ್ ಮಾಡಿ ಅವರು ಫೇಡ್ ಮಾಡಿ ಅವ್ರನ್ನೇ ಆ್ಯಂಟಿ ನ್ಯಾಷನಲ್ ಅಂತ ಪ್ರೂವ್ ಮಾಡೋಕೆ ಹೊರಟಿದ್ದಾರೆ. ಆ್ಯಂಡ್ ಇಟ್ಸ್ ವೆರಿ ರಾಂಗ್. I'm here to support Sonam Wangchuk and this protest.
What made you to come here? It's our responsibility as a citizens of India to hold our politicians accountable. Recently, you know the recent what's happening in the Delhi. Wang Chukki is forcefully Yeah. removed from the protest place. Yeah. What is your This is shameful. And I'm so disappointed with this government and with all of us that what the hell are we doing that our government can do act like this and we are still not taking a stand for all of us and for people who are taking a stand. Anti-national वो लोग हैं जो देश के लिए सवाल नहीं उठा पा रहे हैं, ना कि वो लोग जो पार्टी की भक्ति कर रहे हैं. We are not here to praise or worship our politicians. We are here to caution them and to hold them accountable. Because it's really very hot, it's sunny. I'm sure people have been here for a long time. They need water to stay hydrated. So yeah, we're just showing support in our own way. what made you to come here? What thing? It feels like something big is going to happen. I feel like it is the start of something big, and I'm here to support the students, and I want competent politicians to be ruling the government. So I'm here to ask for accountability, and yeah, if this is the start of a revolution, I wanted to be a part of it. Your name? Mitali. Where are you from? I'm from Mumbai, but I live here and I work here. I work here in a job here. ದೇಶ ಇವತ್ತು ಒಳಗಡೆ ಪೂರ್ತಿ ಖಾಲಿಯಾಗಿ ಮೇಲ್ಗಡೆ ನಾಟಕ ಆಡೋವಂಥ ಆಡಳಿತದಲ್ಲಿ ಸಿಕ್ಕಾಕೊಂಡಿದ್ದೀವಿ. ಅಂದರೆ ಅಭಿವೃದ್ಧಿ ಇಲ್ಲ, ಭ್ರಷ್ಟಾಚಾರ ತುಂಬಿ ತುಳುಗತ್ತೆ, ನಿರುದ್ಯೋಗ ಹಿಮಾಲಯದಷ್ಟು ಬೆಳೆದಿದೆ. ಯಾವ ಒಂದು ಅಭಿವೃದ್ಧಿಯೂ ಈ ದೇಶದಲ್ಲಿ ಆಗ್ತಿಲ್ಲ. ಒಂದು ಕಡೆ ಆದರೆ ಮುಖ್ಯವಾಗಿ ಉದ್ಯೋಗ ಮಾರೋದಕ್ಕೆ ನಮ್ಮ ಪ್ರಧಾನಮಂತ್ರಿಗಳು 10 ವರ್ಷದ ಹಿಂದೆನೇ ಪಕೋಡ ಮರಿ ಅಂತ ಹೇಳಿದ್ರು ವಿದ್ಯಾವಂತ ಯುವಕರಿಗೆ. ಅವತ್ತೇ ಇಂಥ ಯುವಕರು ಜಾಗೃತರಾಗಿದ್ದರೆ ದೇಶ ಈ ದುಸ್ಥಿತಿಗೆ ಹೋಗ್ತಾ ಇರಲಿಲ್ಲ. ಎಲ್ಲ ಮೋಸದ ಇವತ್ತು ಹೇಗಾಗಿದೆ ಅಂದರೆ ನಮಗೆ ಹಿಟ್ಲರ್ನ ಮುಖವಾಡ ಹಾಕೊಂಡು ದೇಶ ಆಳ್ತಾ ಇದ್ದಾರೆ. ಸರ್ವಾಧಿಕಾರಿ ಆಡಳಿತ ಇದೆ, ಡಿಕ್ಟೇಟರ್ಶಿಪ್ ಅನ್ನೋದು ತಾಂಡವಾಡ್ತಿದೆ. ಇವತ್ತು ಒಂದು ಹೋರಾಟ ಮಾಡೋದಕ್ಕೆ ನಮ್ಮ ಭಾವನೆಯನ್ನು ವ್ಯಕ್ತಪಡಿಸೋದಕ್ಕೆ ಇವತ್ತು ಈ ದೇಶದಲ್ಲಿ ಅವಕಾಶ ಇಲ್ಲ. ಅಂದರೆ ಗಾಂಧಿ ಮಾಡಿದಂಥ ಹೋರಾಟ ಸತ್ಯದ ಮುಖಾಂತರ ಅಹಿಂಸಾತ್ಮಕ ಬ್ರಿಟಿಷರೇ ನಮಗೆ ಮಣಿದೋದ್ರು. ಇವತ್ತು ನಮ್ಮ ದೇಶಕ್ಕೆ ಅದ್ರ ಮುಖಾಂತರ ಆಡಳಿತಕ್ಕೆ ಬಂದು ಇಡೀ ಯುವ ಸಮೂಹವನ್ನು ಹಾಳು ಮಾಡುವಂಥ ವ್ಯವಸ್ಥೆಗೆ ಹೋಗಿದ್ದೆಲ್ಲ. ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಒಂದು ರೈಲು ಅಪಘಾತಕ್ಕೆ ರಾಜೀನಾಮೆ ಬಿಸಾಕೋದ್ರು. ಕೋಟ್ಯಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಿ ಮೋಸ ಮಾಡಿ ಇವತ್ತು ಅಧಿಕಾರಕ್ಕೆ ಅಂಟ್ಕೊಂಡು ಕೂತಿರೋರನ್ನ ಅವನ ಅಧಿಕಾರದಿಂದ ಇಳಿಸಿ ರಾಜೀನಾಮೆ ಕೊಡಲಿ ಅಂತ ಕೇಳಿದ್ರೆ ಅಪವಾದನ. ಇವತ್ತು ಅದಕ್ಕೆ ಧ್ವನಿ ಎತ್ತಿರ ಅವ್ರನ್ನ ಅಡಗಿಸಿ ಜೈಲಿಗೆ ಕಳಿಸೋಂಥ ವ್ಯವಸ್ಥೆ ಸೃಷ್ಟಿಯಾಗಿದೆಯಲ್ಲ. ಎಲ್ಲಿದೆ ಪ್ರಜಾಪ್ರಭುತ್ವ ಭಾರತದಲ್ಲಿ? ಇದು ಹಿಟ್ಲರ್ನ ಮುಖವಾಣಿ ಅಲ್ವಾ? ಇದನ್ನು ಖಂಡಿಸಿ ಯುವಕರು ಜಾಗೃತರಾದೆ ದೇಶಕ್ಕೆ ಭವಿಷ್ಯ ಇಲ್ಲದೆ, ಇಲ್ಲಾಂದರೆ ಈ ದೇಶ ಸರ್ವನಾಶ ಆಗೋ ದಿಕ್ಕಿಗೆ ಖಂಡಿತ ಹೋಗ್ತಾ ಇದೆ ಅನ್ನೋದು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಇನ್ಕ್ಲೂಡಿಂಗ್ ಸಿವಿಲ್ ಸರ್ವಿಸ್ ಎಕ್ಸಾಮ್ಸ್ಗಳು ಏನಿದೆ ಅಥವಾ ನೀಟ್ ಪರೀಕ್ಷೆಗಳು ಏನಿದೆ, ನೀಟ್ ಅಂತಂದ್ರೆ ಡಾಕ್ಟ್ರು ಮತ್ತೆ ಇಂಜಿನಿಯರ್ ಆಗುವಂತ ಎಕ್ಸಾಮ್ಗಳು ಕೂಡ ದೇಶದಲ್ಲಿ ಲೀಕ್ ಆಗುತ್ತೆ. 10 ರೂಪಾಯಿ ಕೊಟ್ರೆ ಡೈಪರ್ ಲೀಕ್ ಆಗಲ್ಲ, ಕ್ವಶನ್ ಪೇಪರ್ ಲೀಕ್ ಆಗ್ತಾ ಇದೆ. ವಿಪರ್ಯಾಸ ಆದ್ರೂ ಕೂಡ ಸತ್ಯ. ಇವತ್ತಿನ ರಾಷ್ಟ್ರದ ರಾಜಕೀಯಗಳಾಗಿರ್ಬೋದು, ರಾಜ್ಯದ ರಾಜಕಾರಣಿಗಳಾಗಿರ್ಬೋದು, ಮಾಫಿಯಾಗಳ ಕೈ ಇದೆ. ಇವತ್ತವರು ಮಕ್ಕಳು ಓದುವಂತ ಪೇಪರ್ಗಳನ್ನು ಕೂಡ ಬಿಡ್ತಾ ಇಲ್ಲ. ದಿಸ್ ಇಸ್ ವೇರ್ ಏನೋ. ಸೊ ಹಂಗಾಗಿ ಯಾರೋ ಒಬ್ಬ ವಿಜ್ಞಾನಿ ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರ್ ಇದರ ವಿರುದ್ಧ ಡೆಲ್ಲಿನಲ್ಲಿ ಧರಣಿ ಮಾಡ್ತಾ ಇದ್ದಾರೆ. ಅಂಡ್ ಇನ್ಫ್ಯಾಕ್ಟ್ ಕಾರಣಾಂತರಗಳಿಂದ ನಿನ್ನೆ ಅವರನ್ನ ಪೊಲೀಸರು ಐ ಥಿಂಕ್ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸೊ ಈ ಧರಣಿ ನಿಲ್ಬಾರ್ದು. ಯಾರೋ ಒಬ್ಬ ವ್ಯಕ್ತಿಯಿಂದ ಈ ಧರಣಿ ಅಂತಲ್ಲ, ಇಡೀ ಸಮಾಜಕ್ಕೆ, ಇವತ್ತಿನ ಯುವ ಜನತೆಗೆ, ಓದ್ತಾ ಇರೋ ಮಕ್ಕಳಿಗೆ, ಎಸ್ಪೆಷಲಿ ಡಾಕ್ಟರ್ಸ್ ಮತ್ತೆ ಇಂಜಿನಿಯರ್ ಆಸ್ಪಿರೆಂಟ್ಗಳಿಗೆ, ಈ ಸಮಾಜಕ್ಕೆ, ಅವ್ರ ಮಕ್ಕಳಿಗೆ ಈ ಒಂದು ಧರಣಿ ಬೇಕಾಗಿದೆ. ಮೆರಿಟ್ ಮೇಲೆ ಮಕ್ಕಳು ಐ ಥಿಂಕ್ ಮಕ್ಕಳಿಗೆ ಸಿಗಬೇಕೇ ಹೊರತು ಇವತ್ತು ಕಾಸು ಕೊಟ್ರೆ ನಮ್ಗೆ ಪೇಪರ್ ಸಿಗುತ್ತೆ, ಕಾಸು ಕೊಟ್ರೆ ಕೆಲಸ ಸಿಗುತ್ತೆ, ಭ್ರಷ್ಟಾಚಾರ ತುಂಬಿ ತುಳುಕ್ತಾ ಇದೆ. ಇದರ ವಿರುದ್ಧವಾಗಿ ನಾವಿಲ್ಲಿ ಐ ಜಸ್ಟ್ ಕೇಮ್ ಇನ್ ಸಪೋರ್ಟ್ ಆಫ್ ದಿಸ್ ಯುವ ಜನತೆಯ ಸಪೋರ್ಟ್ ಜೊತೆನಲ್ಲಿ ಬಂದೆ ಅಲ್ಲಿಗೆ. ಇದು ಕೇಂದ್ರ ಸರ್ಕಾರ ತುಂಬಾ ಇನ್ಸೆನ್ಸಿಟಿವ್ ಆದಂತಹ, ತುಂಬಾ ದುರಹಂಕಾರದ ಒಕ್ಕೂಟ ಸರ್ಕಾರ ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ಇರುವಂತದ್ದು. ಇಡೀ ದೇಶವ್ಯಾಪಿಯಾಗಿ ಅನೇಕ ಹೋರಾಟಗಳು, ಒತ್ತಾಯಗಳು ಬರ್ತಾ ಇದ್ರು. ಅವ್ರು ಯಾವುದೇ ತರಕ್ಕೂ ಇನ್ನು ಧರ್ಮೇಂದ್ರ ಪ್ರಧಾನ್ ರಾಜೀನಾಮೆಯನ್ನಾಗಲಿ ಅಥವಾ ಅದರ ವ್ಯವಸ್ಥೆಯನ್ನು ಸರಿಪಡಿಸೋದಾಗ್ಲಿ ಆ ತರಹದ ವಿಚಾರಗಳಿಗೆ ಮುಂದಾಗ್ತಾ ಇಲ್ಲ. ಇದೇ ಸಂದರ್ಭದಲ್ಲಿ ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿನೇ ಯಾರು ವಿಡಿಯೋ ಮಾಡ್ತಾರೋ, ಯಾರು ಫೇಸ್ಬುಕ್ ಲೈವ್ ಬರ್ತಾರೋ, ಅಥವಾ ಯಾರು ಪ್ರಭುತ್ವವನ್ನ ಪ್ರಶ್ನಿಸ್ತಾರೋ, ಅಥವಾ ಇದೊಂಥರ ಪ್ರಭುತ್ವ, ಇದು ರಾಜಪ್ರಭುತ್ವ, ಸುಮ್ಮನೆ ಇದು ಪ್ರಜಾಪ್ರಭುತ್ವ ಅಂತ ಇದ್ವಿ ಪ್ರಶ್ನೆ ಮಾಡ್ತಾರೋ ಅವರೆಲ್ಲನೂ ಏನು ಜಿರ್ಲೆಗಳು ಅನ್ನುವಂಥ ಒಂದು ಕೆಟ್ಟ
ಒಂದು ಸಂವೇದನಾ ಶೂನ್ಯದ ಮಾತುಗಳನ್ನು ಹಾಡಿದ್ರು. ಅದರಿಂದಾಗಿ ದೇಶಾದ್ಯಂತ ಒಂದು ರೀತಿಯಲ್ಲಿ ಅವರು ಅದು ಯಾವುದೋ ಒಂದು ಜೋಶಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳಿ ಒಂದು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಪೇಜ್ ಶುರುವಾಗಿದ್ದಕ್ಕೆ 2 ಕೋಟಿಗಿಂತ ಹೆಚ್ಚು ಜನ ಅದರ ಸಬ್ಸ್ಕ್ರೈಬರ್ಸ್ ಆದ್ರು ಬೆಂಬಲಿಸಿದ್ರು. ಇವಾಗ ಅದರ ಮೂಲಕ ದೇಶಾದ್ಯಂತ ಹೋರಾಟ ನಡೀತಾ ಇದೆ. ವಿಶೇಷವಾಗಿ ಸೋನಮ್ ವಾಂಗ್ಚುಕ್ ಅವರು ಈಗ 22 ದಿವಸಗಳಿಂದ ಅವ್ರು ಕೇಳ್ತಾ ಇರೋದಷ್ಟೇ, ಅವರೊಂದು ಕಾಲದಲ್ಲಿ ಬಿಜೆಪಿಗೂ ಸಪೋರ್ಟ್ ಮಾಡಿದ್ದವರು, ಒಂದು ಸಮಾಜದಲ್ಲಿ ಒಳ್ಳೆ ವ್ಯವಸ್ಥೆ ಇರಬೇಕು ಅಂತ ಬಯಸ್ತಂಥವ್ರು. ಅಂಥವ್ರು ಇವತ್ತು ಗಾಂಧಿ ಮಾರ್ಗದಲ್ಲಿ 22 ದಿವಸಗಳಿಂದ ಉಪವಾಸ ಕೊಳ್ತಿದ್ದಾರೆ. ಎರಡೇ ಅವ್ರದ್ದು ಇರುವಂಥದ್ದು ಸದ್ಯಕ್ಕೆ. ಒಂದು ಯಾರು ಧರ್ಮೇಂದ್ರ ಪ್ರಧಾನ್, ಒಬ್ಬ ಅಧ್ಯಕ್ಷ ಭ್ರಷ್ಟ ಕೇಂದ್ರ ಶಿಕ್ಷಣ ಸಚಿವ, ಆತನ ರಾಜೀನಾಮೆಯನ್ನು ಪಡಿಬೇಕು. ಮತ್ತೆ ಇದು ಮೊದಲ ಸಲ ಆಗ್ತಾ ಇರೋದಲ್ಲ, ಹಲವಾರು ಈಗ ಯಾವುದಾದ್ರು CBSEಲೂ ಸಹ ಹಲವಾರು ಅಕ್ರಮಗಳಾಗಿದೆ. ಹಾಗಾಗಿ ಶಿಕ್ಷಣ ಇಲಾಖೆಯನ್ನು ನಿಭಾಯಿಸೋದ್ರಲ್ಲಿ ಧರ್ಮೇಂದ್ರ ಪ್ರಧಾನ್ ವಿಫಲವಾಗಿದ್ದಾರೆ ಅಂತೇಳಿ ರಾಜೀನಾಮೆಯನ್ನು ಕೇಳಿ, ಎರಡನೇದಾಗಿ ಯಾರೆಲ್ಲ ಈ ನೀಟ್ ಅಕ್ರಮದಲ್ಲಿ ತೊಡಗಿದ್ದಾರೋ ಅವರು ಅಕ್ರಮದಲ್ಲಿ ಮಾಡ್ತಾ ಇದ್ರು ಅವ್ರಿಗೆ ಶಿಕ್ಷೆ ಆಗಬೇಕು. ಮತ್ತೆ ಆ ನೀಟ್ ಪರೀಕ್ಷೆ ಮುಂದಕ್ಕೆ ಹೋಗಿದ್ದಕ್ಕೆ ಯಾವ ಮಕ್ಕಳು ಏನು ಸುಸೈಡ್ ಮಾಡ್ಕೊಂಡು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೋ ಅವರ ಕುಟುಂಬದವರಿಗೆ 1 ಕೋಟಿ ಪರಿಹಾರ ಕೇಳಬೇಕು ಅಂತ 22 ದಿವಸಗಳಿಂದ ಉಪವಾಸ ಕೂತಿದ್ದಾರೆ. ಆದರೆ ನರೇಂದ್ರ ಮೋದಿ ಅವರ ಸರ್ಕಾರ ಪಂಚೇಂದ್ರಿಯಗಳನ್ನು ಕಳೆದುಕೊಂಡಿರುವಂತಹ ಸರ್ಕಾರ. ಆ ನಿಟ್ಟಿನಲ್ಲಿ ಈಗ ಹಲವಾರು ಜನ ಹೋರಾಟಗಳನ್ನ ಮಾಡ್ತಾ ಬಂದಿದ್ರು. 4 ದಿವಸದ ಹಿಂದೆ ಒಂದಷ್ಟು ಸಮಾನ ಮನಸ್ಕ ಸಂಘಟನೆಗಳು, ಪಕ್ಷಗಳು ಎಲ್ಲ ಸೇರಿ ಶಾಸಕರ ಭವನದಲ್ಲಿ ಸಭೆ ಮಾಡಿ ಇವತ್ತು ಈ ಥರದೊಂದು ಕಾರ್ಯಕ್ರಮವನ್ನ ಕೇವಲ 1 ದಿವಸ, ಇವತ್ತು CJP ಅವರು ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ರು, ನಾಳೆಗೆ ಇನ್ನೊಬ್ರು ಇಟ್ಕೊಂಡಿದ್ರು. ಆಮೇಲೆ ಏನು ಅನ್ನುವಂಥ ಪ್ರಶ್ನೆ ಬಂದಾಗ ಇಲ್ಲ, ಇದನ್ನು ನಿರಂತರವಾಗಿ ಮಾಡೋಣ ಅನ್ನುವಂಥ ಒಂದು ತೀರ್ಮಾನವನ್ನು ಅಲ್ಲಿ ತೆಗೆದುಕೊಳ್ಳಲಾಗಿದೆ. ಸೋನಮ್ ವಾಂಗ್ಚುಕ್ ಅವರ ಹೋರಾಟ ಗೆಲ್ಲಬೇಕು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.